ಓಂ ಶಾಂತಿ. ಮುರಳಿಯ ದಿನಾಂಕ 12/4/2022. मीठे बच्चे, तुम दुख हरता सुख करता बाप के बच्चे हो. तुम्हें मनसा वाचा कर्मणा किसी को भी दुख नहीं देना है. सबको ಸುಖ ದೋ. ಮಧುರ ಮಕ್ಕಳೇ, ನೀವು ದುಃಖ ಹರ್ತಾ ಸುಖ ಕರ್ತಾ ತಂದೆಯ ಮಕ್ಕಳಾಗಿದ್ದೀರಿ. ಮನ ವಚನ ಕರ್ಮದಿಂದ ಯಾರಿಗೂ ದುಃಖ ಕೊಡಬಾರದು. ಸರ್ವರಿಗೆ ಸುಖವನ್ನೇ ಕೊಡಬೇಕು. ಪ್ರಶ್ನೆ: तुम बच्चे मनुष्य से देवता बनते हो, इसलिए तुम्हारी मुख्य धारणा क्या होनी चाहिए? ನೀವು ಮಕ್ಕಳು ಮನುಷ್ಯರಿಂದ ದೇವತಾ ಆಗ್ತೀರಿ. ಅದಕ್ಕಾಗಿ ನೀವು ಮುಖ್ಯವಾಗಿ ಯಾವ ಧಾರಣೆಯನ್ನು ಮಾಡಬೇಕು? उत्तर: तुम्हारे मुख से जो भी बोल निकले वह एक एक बोल मनुष्यों को हीरे जैसा बना दे. तुम्हें बहुत मीठा बनना है. सबको सुख देना है. किसी को भी दुख देने का ख्याल न आए. ನಿಮ್ಮ ಮುಖದಿಂದ ಯಾವ ಶಬ್ದಗಳು ಬರ್ತವೆ, ಆ ಒಂದೊಂದು ಶಬ್ದದಿಂದ ಮನುಷ್ಯರ ಜೀವನ ವಜ್ರ ಸಮಾನ ಆಗಬೇಕು. ಆ ರೀತಿಯಲ್ಲಿ ನೀವು ಮಧುರ ಆಗಬೇಕು. ಸರ್ವರಿಗೂ ಸುಖವನ್ನೇ ಕೊಡಬೇಕು. किसी को दुख देने का ख्याल न आए. अभी ऐसी सत्ययुगी स्वर्ग की दुनिया में जाते हो जहाँ सदा सुख ही सुख है. दुख का नाम निशान नहीं. तुम्हें बाप की श्रीमत मिली है. बच्चे, बाप समान दुख हरता सुख करता बनो. तुम्हारा धंधा है सबके दुख हर कर सुख देना. ನೀವು ಸತ್ಯಯುಗದ ಪ್ರಪಂಚಕ್ಕೆ ಹೋಗ್ತಿದ್ದೀರಿ. ಅಲ್ಲಿ ಸದಾ ಸುಖನೇ ಸುಖ ಇರ್ತದೆ. ದುಃಖದ ಹೆಸರು ಇರೋದಿಲ್ಲ. ಆದ್ದರಿಂದ ನಿಮಗೆ ತಂದೆಯ ಶ್ರೀಮತ ಸಿಕ್ಕಿದೆ. ಮಕ್ಕಳೇ, ತಂದೆಯ ಸಮಾನ ದುಃಖ ಹರ್ತಾ ಸುಖ ಕರ್ತಾ ಆಗಿರಿ. ನಿಮ್ಮ ಉದ್ಯೋಗ ಆಗಿದೆ ಸರ್ವರ ದುಃಖವನ್ನು ದೂರ ಮಾಡಿ ಸುಖವನ್ನೇ ಕೊಡುವುದು. गीत: इस पाप की दुनिया से कहीं दूर ले चलो. ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ದೂರಕ್ಕೆ ಕರ್ಕೊಂಡು ಹೋಗುವಂಥ ಭಕ್ತರು ಭಗವಂತನ ಮುಂದೆ ಹಾಡ್ತಾ ಇರ್ತಾರೆ. बच्चों ने यह गीत सुना. बच्चे जानते हैं हम पुरुषार्थ करते हैं ऐसी दुनिया में जाने के लिए जहाँ एक तो माया नहीं होती और कभी भी मनसा वाचा कर्मणा कोई को दुख नहीं देते. इसलिए उनका नाम है स्वर्ग, पैराडाइज, वैकुंठ. और बरोबर वहाँ के मालिक लक्ष्मी नारायण का चित्र भी दिखाते. ಮಕ್ಕಳು ಪಾಪದ ಪ್ರಪಂಚದಿಂದ ದೂರ ಹೋಗುವ ಪುರುಷಾರ್ಥ ಮಾಡ್ತಿದ್ದೀರಿ. ದೂರ ಅಂದರೆ ಯಾವ ಪ್ರಪಂಚದಲ್ಲಿ ಮಾಯೆ ಇರೋದಿಲ್ಲ, ಎಲ್ಲಿ ಯಾರೂ ಸಹ ಮನ ವಚನ ಕರ್ಮದಿಂದ ಮತ್ತೊಬ್ಬರಿಗೆ ದುಃಖ ಕೊಡೋದಿಲ್ಲ, ಎಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇರ್ತದೆ, ಯಾವುದಕ್ಕೆ ಸ್ವರ್ಗ, ಪ್ಯಾರಡೈಸ್, ವೈಕುಂಠ ಅಂತ ಹೇಳಲಾಗ್ತದೆ.
ಅಂತಹ ಜಗತ್ತಿಗೆ ನೀವು ಹೋಗ್ತಾ ಇದ್ದೀರಿ. प्रजा का चित्र नहीं दिखाएंगे, लक्ष्मी नारायण का चित्र दिखाएंगे. जिससे सिद्ध होता है उनकी राजधानी में जरूर ऐसे ही मनुष्य होंगे. ಲಕ್ಷ್ಮೀನಾರಾಯಣರ ರಾಜ್ಯ ಅಂತ ಹೇಳಲಾಗ್ತದೆ ವಿನಃ ಅವರ ಪ್ರಜೆಗಳ ರಾಜ್ಯ ಅಂತ ಹೇಳೋದಿಲ್ಲ. ಪ್ರಜೆಗಳ ಚಿತ್ರಗಳನ್ನು ತೋರಿಸೋದಿಲ್ಲ. ಲಕ್ಷ್ಮೀನಾರಾಯಣರ ಚಿತ್ರ ತೋರಿಸಿಬಿಟ್ಟರೆ ಅರ್ಥ ಆಗ್ತದೆ ಅಲ್ಲಿ ಯಥಾ ರಾಜ ತಥಾ ಪ್ರಜಾ, ಎಲ್ಲರೂ ದೇವತೆಗಳು ಆಗಿರ್ತಾರೆ, ಎಲ್ಲರೂ ಸುಖಿಗಳು ಆಗಿರ್ತಾರೆ. ಲಕ್ಷ್ಮೀನಾರಾಯಣರ ಸಮಾನ ಆಗಿರುವಂಥ ಮನುಷ್ಯರೇ ಅಲ್ಲಿ ವಾಸ ಮಾಡ್ತಾರೆ. ಜहाँ दुख का नाम निशान नहीं रहता. मनसा वाचा कर्मणा कोई किसको दुख नहीं देते. बाप भी कभी किसको दुख नहीं देते. उनका नाम बाला है, दुख हरता सुख करता. वह तुम बच्चों को पढ़ाते. इस दुनिया में सभी मनसा वाचा कर्मणा एक दो को दुख देने वाले हैं. वहाँ मनसा वाचा कर्मणा सब ಸುಖ ದೇನೆ ವಾಲೆ. ಬಾಬಾ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಎಲ್ಲರೂ ಮನ ವಚನ ಕರ್ಮದಿಂದ ಪರಸ್ಪರರಿಗೆ ದುಃಖ ಕೊಡ್ತಾ ಇದ್ದಾರೆ. ಸ್ವರ್ಗದಲ್ಲಿ ಎಲ್ಲರೂ ಮನ ವಚನ ಕರ್ಮದಿಂದ ಸುಖ ಕೊಡ್ತಾರೆ. बरोबर पहले स्वर्ग था, यहाँ भी देखो साइंस से क्या क्या बनता रहता है. एरोप्लेन, मोटरें, महल आदि कैसे बन जाते. वहाँ भी साइंस सारी काम में आती. ಮೊದಲು ಸ್ವರ್ಗ ಇತ್ತು, ಈಗ ವಿಜ್ಞಾನದ ರಾಜ್ಯ ಇದೆ. ವಿಜ್ಞಾನದ ಅನೇಕ ಸಾಧನಗಳನ್ನು ನೋಡ್ತಾ ಇದ್ದೀವಿ. ವಿಮಾನಗಳು, ವಾಹನಗಳು, ಅರಮನೆಗಳ ಸಮಾನವಾದಂತಹ ಕಟ್ಟಡಗಳನ್ನು ನೋಡ್ತಿದ್ದೀವಿ. ಮುಂದೆ ವರೆದ ಈ ವಿಜ್ಞಾನನೇ ಸತ್ಯಯುಗದ ಸ್ಥಾಪನೆಗೆ ನಿಮಿತ್ತ ಆಗ್ತದೆ. ऐसे नहीं ज़मीन से कोई वैकुंठ निकल आएगा. जैसे दिखाते हैं द्वारिका समुद्र के नीचे चली गई. जो समुद्र के नीचे जाएगी वह तो गल कर ख़त्म हो जाएगी. नए सिर सब कुछ बनाना है. तो बाप से जबकि हम बादशाही प्राप्त कर रहे हैं तो मनसा वाचा कर्मणा किसके प्रति बुद्धि में दुख देने का ख्याल नहीं आना चाहिए. ಹೇಳ್ತಾರೆ, ಕೃಷ್ಣನ ರಾಜಧಾನಿ ದ್ವಾರಕಾ ನಗರಿ ಸಮುದ್ರದ ಒಳಗೆ ಹೋಗಿದೆ, ಮುಳುಗಿ ಹೋಗಿದೆ, ಮತ್ತೆ ಹಾಗೆಯೇ ಮೇಲೆ ಬರ್ತದೆ ಅಂತ ಜನರಲ್ಲಿ ಒಂದು ನಂಬಿಕೆ ಇದೆ. ಆದರೆ ಬಾಬಾ ಹೇಳ್ತಾರೆ, ಸಮುದ್ರದ ಒಳಗೆ ಮುಳುಗಿರುವಂತಹ ರಾಜಧಾನಿ ಅಥವಾ ನಗರ ಹಾಳಾಗಿರ್ತದೆ, ಕರಗಿ ಹೋಗಿರ್ತದೆ. ಹಾಗೆಯೇ ಅದು ಮತ್ತೆ ಸಮುದ್ರದಿಂದ ಹೊರಗೆ ಬರೋದಿಲ್ಲ, ಹೊಸದಾಗಿ ನಿರ್ಮಾಣ ಮಾಡಬೇಕಾಗ್ತದೆ. तो नए सिर सब कुछ बनाना है. बाप से जबकि हम बादशाही प्राप्त कर रहे हैं तो हम ही अपनी राजधानी बनाएंगे. भल यह है माया का राज्य. ನಾವೇ ಎಲ್ಲರೂ ಸೇರಿ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಿದ್ದೀವಿ. ಇದು ಮಾಯೆಯ ರಾಜ್ಯ ಆಗಿದೆ. ಮಾಯೆಯ ವೈಭವ ಕಾಣ್ತಾ ಇದೆ. मनसा तूफ़ान तो आएंगे, बाकी दिल में किसको दुख देने का ख्याल भी नहीं आना चाहिए. ಬಾಬೋರ್ ಮಕ್ಕಳಲ್ಲಿ ಒಮ್ಮೊಮ್ಮೆ ಮನಸ್ಸಿನಲ್ಲಿ ಕೆಟ್ಟ ಸಂಕಲ್ಪಗಳು, ವಿಕಲ್ಪಗಳು ಬರ್ತವೆ. ಮಾಯೆಯ ಬಿರುಗಾಳಿನೇ ಎದ್ದು ಬಿಡ್ತದೆ. ಆದರೆ ಏನೇ ಬಂದ್ರೂ ಸಹ
ನೀವು ಅನ್ಯರಿಗೆ ದುಃಖ ಕೊಡಬಾರದು. ದುಃಖ ಕೊಡುವ ವಿಚಾರನೂ ನಿಮ್ಮಲ್ಲಿ ಬರಬಾರದು. समझते हैं इस समय एक दो को दुख ही देते, दुख को ही सुख समझते, बाप से सबको बेमुख करते. यह ಭಕ್ತಿ ಮಾರ್ಗ भी ಡ್ರಾಮಾ ಮೇ. ಕಲಿಯುಗದಲ್ಲಿ ಕೆಲವರು ದುಃಖಕ್ಕೇ ಸುಖ ಅಂತ ತಿಳ್ಕೊಂಡು ಬಿಡ್ತಾರೆ. ಅಲ್ಪಕಾಲದ ಸುಖ ಇರ್ತದೆ, ಅದರ ಪರಿಣಾಮ ದುಃಖದಲ್ಲಿ ಆಗ್ತದೆ. ಅಂಥದಕ್ಕೆಲ್ಲ ಸುಖ ಅಂತ ತಿಳ್ಕೊತಾರೆ. ಹೆಂಡ ಕುಡಿಯೋದು, ಸಿಗರೇಟ್ ಸೇದೋದು ಅಲ್ಪಕಾಲದ ಸುಖದಲ್ಲಿ ಅನುಭವ ಮಾಡ್ತಾರೆ. ಆದರೆ ನಂತರ ಅದರ ಪರಿಣಾಮ ಬಹಳ ಕೆಟ್ಟದಾಗಿರ್ತದೆ. ಪಾಪನೇ ಪುಣ್ಯ ಅಂತ ತಿಳ್ಕೊತಾರೆ ಕಲಿಯುಗದ ಜನ. ಯಾಕೆ ಅಂದರೆ ಪಾಪ ಪುಣ್ಯ ಸುಖ ದುಃಖದ ಯಥಾರ್ಥ ಅರಿವು ಅವರಲ್ಲಿ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಗುರುಗಳು ಸಹ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳಿ ಬಾಪ್ ಸೆ ಬೇಮುಖ ಕರ್ತೆ, ಪರಮಾತ್ಮ ತಂದೆಯಿಂದ ಜನರನ್ನು ವಿಮುಖ ಮಾಡ್ತಾ ಇದ್ದಾರೆ. ಇದು ಸಹ ಡ್ರಾಮಾದಲ್ಲಿ ಇದೆ. ड्रामा को कोई जानते नहीं, यह भक्ति मार्ग भी ड्रामा में है. वह लोग समझते हम यह शास्त्र आदि सुनाते हैं, यह भी ज्ञान है. जप तप करने से मनुष्य मुक्ति जीवन मुक्ति को पालेंगे. अनेक प्रकार के रास्ते बताते कहेंगे बहुत समय से भक्ति करते आए हैं, तब तो भगवान आया है. ಭಕ್ತರು ತಿಳ್ಕೊಂಡಿದ್ದಾರೆ ಶಾಸ್ತ್ರ ಓದೋದು ಕೇಳೋದೇ ಜ್ಞಾನ ಆಗಿದೆ ಅಂತ. ಜಪ ತಪ ದಾನ ಪುಣ್ಯ ಯಾತ್ರೆ ಜಾತ್ರೆಗಳನ್ನು ಮಾಡೋದರ ಮೂಲಕ ಮನುಷ್ಯನಿಗೆ ಮುಕ್ತಿ ಜೀವನ್ಮುಕ್ತಿಯ ಪ್ರಾಪ್ತಿಯಾಗ್ತದೆ ಅಂತಲೂ ತಿಳ್ಕೊಂಡಿದ್ದಾರೆ. ಭಗವಂತನನ್ನು ಪಡ್ಕೊಳ್ಳಿಕ್ಕೆ ಇರುವ ಅನೇಕ ಮಾರ್ಗಗಳು ಅಂದ್ರೇ ಭಕ್ತಿಯ ಅನೇಕ ಪದ್ಧತಿಗಳು. ಆದರೆ ಬಾಬಾ ಹೇಳ್ತಾರೆ, ಭಕ್ತಿಯಿಂದ ನಾನು ಸಿಗೋದಿಲ್ಲ. ನಿಮ್ಮ ಭಕ್ತಿ ಸಂಪೂರ್ಣ ಆದಾಗ ನಾನು ಬಂದು ಜ್ಞಾನ ಕೊಡ್ತೀನಿ. ಜ್ಞಾನದ ಮೂಲಕ ನನ್ನ ಪ್ರಾಪ್ತಿಯಾಗ್ತದೆ. हम कहते भक्ति का जब अंत्य होता है तब भगवान को आना होता है, आकर भक्ति का फल देते. वह सब भक्ति की लाइन में चले जाते, इसको ज्ञान नहीं कहेंगे. ಪರಮಾತ್ಮ ಬಂದಾಗ ಯಾರು ಅವನಿಂದ ಜ್ಞಾನ ಕೇಳ್ತಾರೋ ತಿಳ್ಕೊತಾರೆ ಅವರು ಜ್ಞಾನಿಗಳಾಗ್ತಾರೆ. ಪರಮಾತ್ಮ ಬಂದ್ರೂ ಸಹ ಅವನ ಜ್ಞಾನ ಯಾರು ಕೇಳೋದಿಲ್ಲ ತಿಳ್ಕೊಳ್ಳೋದಿಲ್ಲ, ಅವರು ಭಕ್ತಿಯ ಮಾಲೆಯಲ್ಲಿ ಹೋಗಿಬಿಡ್ತಾರೆ, ಭಕ್ತಮಾಲೆಯ ಮಣಿಗಳಾಗ್ತಾರೆ. शास्त्रों के ज्ञान से सद्गति नहीं होती. सृष्टि के आदि मध्य अंत्य का ज्ञान तो उन्हों को है नहीं, यह तुम जानते हो. प्राचीन ज्ञान और योग से भारत स्वर्ग बना था, सो जरूर भगवान ही वह सिखलाएगा. भगवान ने सहज राजयोग सिखलाया, उनका बाद में शास्त्र बनाया. यहाँ भगवान खुद बैठ नॉलेज समझाते हैं. ಪರಮಾತ್ಮ ಬಂದು ಪ್ರಾಚೀನ ಜ್ಞಾನ ಯೋಗದ ಶಿಕ್ಷಣ ಕೊಡ್ತಾನೆ, ರಾಜಯೋಗ ಕಲಿಸ್ತಾನೆ. ಆ ರಾಜಯೋಗದಿಂದ ಸ್ವರ್ಗದ ಸ್ಥಾಪನೆ ಆಗ್ತದೆ. ಸಂಗಮ ಯುಗದಲ್ಲಿ ಪರಮಾತ್ಮ ಹೇಳುವ ಜ್ಞಾನದ ಆಧಾರದಿಂದ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರಗಳ ರಚನೆ ಆಗ್ತದೆ. गीता में सिर्फ एक भूल की है जो नाम बदली कर दिया और समय भी दूसरा लिख दिया. ಭಗವದ್ಗೀತೆಯಲ್ಲಿ 2 ತಪ್ಪುಗಳನ್ನು ಮಾಡಿದ್ದಾರೆ. ಒಂದು, ಗೀತಾ ಜ್ಞಾನದಾತನ ಹೆಸರನ್ನು ಬದಲಾಯಿಸಿದ್ದಾರೆ.
ಎರಡನೆಯದು, ಗೀತಾ ಜ್ಞಾನದ ಸಮಯವನ್ನು ಬೇರೆ ರೂಪದಲ್ಲಿ ಬೇರೆ ಯುಗದಲ್ಲಿ ತೋರಿಸಿದ್ದಾರೆ. ಗೀತಾ ಜ್ಞಾನದಾತ ಪರಮಾತ್ಮನ ಬದಲಾಗಿ ಕೃಷ್ಣನ ಹೆಸರನ್ನು ಸೇರಿಸಿದ್ದಾರೆ ಮತ್ತು ಗೀತಾ ಜ್ಞಾನ ಹೇಳಿದ ಸಮಯ ಸಂಗಮ ಯುಗದ ಬದಲಾಗಿ ದ್ವಾಪರ ಯುಗವನ್ನು ಬರೆದಿದ್ದಾರೆ. अब तुम जानते हो भगवान हमको सृष्टि के आदि मध्य अंत्य का ज्ञान देते. यह ज्ञान और कोई शास्त्र में नहीं है. परमात्मा बंधु ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾನೆ. ಈ ಜ್ಞಾನ ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. बाप ने समझाया यह सृष्टि रूपी झाड़ है. झाड़ में पहले थोड़े पत्ते फिर बढ़ते जाते हैं. भिन्न भिन्न धर्म के पत्ते दिखाए जाते. वास्तव में यह जो भी वेद शास्त्र है वह सब भगवद गीता के पत्ते, उनसे निकले हुए सब शास्त्र हैं. इस झाड़ की आयु 5000 वर्ष है, लेकिन उन्होंने लंबी चौड़ी कर दी. ಬಾಬಾ ಹೇಳ್ತಾರೆ, ಇದು ಸೃಷ್ಟಿ ರೂಪಿ ವೃಕ್ಷ ಆಗಿದೆ. ಈ ವೃಕ್ಷದಲ್ಲಿ ಮೊದಲು ಕಡಿಮೆ ಸಂಖ್ಯೆಯಲ್ಲಿ ಎಲೆಗಳು ಇರ್ತವೆ. ನಿಧಾನಕ್ಕೆ ಎಲೆಗಳ ಸಂಖ್ಯೆ ಬೆಳೀತಾ ಹೋಗ್ತದೆ. ನಾವೆಲ್ಲ ಮಾನವರು ಈ ಕಲ್ಪವೃಕ್ಷದ ಎಲೆಗಳಾಗಿದ್ದೇವೆ. ಹೇಗೆ ಭಗವದ್ಗೀತೆಯ ಎಲೆಗಳು ಅಂದರೆ ಈ ಎಲ್ಲ ಶಾಸ್ತ್ರಗಳು. ಆದರೆ ವಾಸ್ತವಿಕವಾಗಿ ಭಗವದ್ಗೀತೆಯ ಜ್ಞಾನದಿಂದ ಸದ್ಧರ್ಮದ ಸ್ಥಾಪನೆ ಆಗ್ತದೆ, ಹೊಸ ವೃಕ್ಷದ ಸ್ಥಾಪನೆ ಆಗ್ತದೆ. ಇಡೀ ವೃಕ್ಷದ ಅವಧಿ 5000 ವರ್ಷಗಳಿವೆ. ಆದರೆ ಶಾಸ್ತ್ರಕಾರರು ಲಕ್ಷಾಂತರ ವರ್ಷಗಳನ್ನು ತೋರಿಸಿದ್ದಾರೆ. ತೂಫಾನ್ ಆದಿ ಮೇ कोई झट मुरझा जाते हैं, गिर पड़ते हैं. तुम जानते हो अभी हमारे दैवी झाड़ का फाउंडेशन लग रहा है और जो धर्म स्थापक है वह यह नहीं जानते कि क्रिश्चियन धर्म का अथवा फलाने धर्म का फाउंडेशन लगाते. पीछे समझ में आता कि फलाने ने यह फाउंडेशन लगाया. यहाँ तो कांटों को फूल बनाना होता है. तुम जानते हो हमको देवता बनना है, सबको सुख देना है. ಇತರ ಧರ್ಮಸ್ಥಾಪಕರು ಬಂದು ತಮ್ಮ ಧರ್ಮದ ಬುನಾದಿಯನ್ನು ಹಾಕ್ತಾರೆ, ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಆ ಧರ್ಮಕ್ಕೆ ಬರಬೇಕಾದವರು ಮೇಲಿಂದ ಆಯಾ ಧರ್ಮದಲ್ಲಿ ಬಂದು ಸೇರಿಕೊಳ್ತಾರೆ. ಆದರೆ ಪರಮಾತ್ಮನ ಧರ್ಮ ಸ್ಥಾಪನೆಯ ಕಾರ್ಯದಲ್ಲಿ ಇಲ್ಲಿ ಇದ್ದಂಥ ಹಳೆ ಮಕ್ಕಳನ್ನೇ ಮತ್ತೆ ಪರಮಾತ್ಮ ಶಿಕ್ಷಣ ಕೊಟ್ಟು ಪರಿವರ್ತನೆ ಮಾಡ್ತಾನೆ, ಮುಳ್ಳುಗಳನ್ನು ಹೂವನ್ನಾಗಿ ಮಾಡ್ತಾನೆ. ತುಮ್ ಜಾನ್ತೆ ಹೋ ಹಮ್ಕೋ ತೋ ದೇವತಾ ಬನನಾ ಹೈ. ಇಲ್ಲಿ ಪರಮಾತ್ಮ ಸದ್ಧರ್ಮದ ಸ್ಥಾಪನೆಗಾಗಿ ಬಂದಾಗ ಆ ಧರ್ಮಕ್ಕೆ ಬರಬೇಕಾದ ಆತ್ಮರು ಅವನ ಹಿಂದೆ ಮೇಲಿಂದ ಕೆಳಗೆ ಬರೋದಿಲ್ಲ. ಮೊದಲೇ ಇಲ್ಲಿ ಬಂದಿರ್ತಾರೆ. ಅವರನ್ನು ಮತ್ತೆ ಶಿವಬಾಬಾ ಹಳೆ ಎಲೆಗಳನ್ನು ಹಿಡ್ಕೊಂಡು ಹೊಸ ವೃಕ್ಷದ ಸ್ಥಾಪನೆ ಮಾಡ್ತಾರೆ. ಅಧರ್ಮದಲ್ಲಿ ಇರುವಂಥ ಆತ್ಮರನ್ನೇ ಪರಿವರ್ತನೆ ಮಾಡಿ ಸದ್ಧರ್ಮದ ಸ್ಥಾಪನೆ ಮಾಡ್ತಾರೆ. ಉಳಿದ ಧರ್ಮಸ್ಥಾಪಕರು ಮೇಲಿದ್ದವ್ರನ್ನ ಕೆಳಗೆ ಕರ್ಕೊಂಡು ಬಂದರು. ಶಿವಬಾಬಾ ಕೆಳಗಿದ್ದವ್ರನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ. सबको सुख देना आपका धंधा है. एक एक अक्षर मुख से ऐसा निकले जो मनुष्य को हीरे जैसा बना दे. बाप भी हमको ज्ञान सुनाते, जिसको धारण करते करते हम हीरे जैसा
बन जाते हैं। वास्तव में टीचर किसको दुख क्यों देवे, वह तो पढ़ाते हैं। ನಿಮ್ಮ ಮುಖದಿಂದ ಬರುವ ಒಂದೊಂದು ಅಕ್ಷರದಿಂದ ಕೇಳುವಂಥವರು ವಜ್ರ ಸಮಾನ ಆಗಬೇಕು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ದುಃಖ ಯಾಕೆ ಕೊಡ್ತಾರೆ? ಶಿಕ್ಷಕರು ಶಿಕ್ಷಣ ಕೊಡ್ತಾರೆ. समझाएंगे अगर अच्छी रीति नहीं पढ़ेंगे तो 21 जन्म के लिए घाटा पड़ जाएगा. 21 जन्मों के लिए अब ही पुरुषार्थ करना है. बाप मिला है जिसको भक्ति मार्ग में याद करते थे भगवान. साधु संत सब याद करते हैं. भगवान तो एक है, परंतु वह कौन है यह नहीं जानते. श्री कृष्ण तो सत्ययुग का प्रिंस था. उसको दुख हरता सुख करता नहीं कहेंगे. ಬಾಬಾ ಹೇಳ್ತಾರೆ, ಶಿವ ಬಾಬಾ ಟೀಚರ್ ಆಗಿ ನಮಗೆ ಜಾಗೃತ ಮಾಡ್ತಾರೆ, ತಿಳುವಳಿಕೆ ಕೊಡ್ತಾರೆ ವಿನಃ ನಮಗೆ ಯಾವುದೇ ಕಾರಣದಿಂದ ಬೈಯೋದಿಲ್ಲ. ಪ್ರೀತಿಯಿಂದ ತಿಳಿಸಿಕೊಡ್ತಾರೆ, ದುಃಖ ಕೊಡೋದಿಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಯಾರನ್ನ ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡ್ತಾ ಬಂದಿದ್ದೇವೆ ಆ ಭಗವಂತನೇ ನಮಗೆ ಸಿಕ್ಕಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಅಲ್ಲ, ಅವನು ಸತ್ಯಯುಗದ ರಾಜಕುಮಾರ. ಅವನಿಗೆ ದುಃಖ ಹರ್ತ ಸುಖಕರ್ತ ಎಂದು ಹೇಳೋದಿಲ್ಲ. कृष्ण की आत्मा जो सुख में थी अब दुख में है. भगवान के लिए ऐसे नहीं कहेंगे ना, वह तो दुख सुख से न्यारा है. उनको मनुष्य का तन है नहीं. ಬಾಬಾ ಹೇಳ್ತಾರೆ, ಪರಮಾತ್ಮ ಅಂದರೆ ಸುಖ ದುಃಖದಿಂದ ನಿರ್ಲಿಪ್ತ ಆಗಿರ್ತಾನೆ, ಏಕೆಂದರೆ ಅವನಿಗೆ ದೇಹನೇ ಇಲ್ಲ. लेकिन जो स्थापना करते हैं वहाँ सुख ही सुख होता है. इसलिए गाया जाता दुख हरता सुख करता. ಅವನಂತೂ ಸುಖ ದುಃಖವನ್ನು ಅನುಭವಿಸೋದಿಲ್ಲ. ಆದರೆ ಅವನು ಬಂದು ಯಾವ ರಾಜ್ಯದ ಸ್ಥಾಪನೆ ಮಾಡ್ತಾನೆ ಅಲ್ಲಿ ಸುಖನೇ ಸುಖ ಇರ್ತದೆ. ಆ ಕಾರಣದಿಂದ ಪರಮಾತ್ಮನಿಗೆ ದುಃಖ ಹರ್ತ ಸುಖ ಕರ್ತ ಎಂದು महिमे ಮಾಡಲಾಗ್ತದೆ. हम रावण के राज्य में आधा कल्प दुखी थे. अल्पकाल का सुख रहता है, बाकी दुख ही दुख है. जिसको सन्यासी लोग कागविष्ठा समान सुख कहते हैं, क्योंकि विकार से पैदा होते हैं ना. कोई पवित्र प्रवृत्ति मार्ग भी होगा जहाँ कोई भी विकार नहीं होगा, तो बरोबर वह सतयुग में था. नाम ही है स्वर्ग, वह है पवित्र मार्ग स्वर्ग. फिर पतित बनते हैं तो उनको कहा जाता है नर्क, भ्रष्टाचारी मार्ग. ಅರ್ಧ ಕಲ್ಪದಿಂದ ನಾವು ದುಃಖಿಯಾಗಿದ್ವಿ. ಆ ದುಃಖದಲ್ಲಿನೇ ಅಲ್ಪಕಾಲದ ಸುಖವನ್ನು ಆಗಾಗ ಅನುಭವಿಸ್ತಿದ್ವಿ. ಆ ಅಲ್ಪಕಾಲದ ಸುಖಕ್ಕೆ ಸನ್ಯಾಸಿಗಳು ಕಾಗವಿಷ್ಠೆಗೆ ಸಮಾನ ಸುಖ ಅಂತ ಹೇಳಿದರು. ಸನ್ಯಾಸಿಗಳು ವಿಕಾರ ಬಿಟ್ಟು ನಿವೃತ್ತಿ ಮಾರ್ಗದಲ್ಲಿ ಪವಿತ್ರವಾಗಿ ಇರ್ತಾರೆ. ಆದರೆ ಪವಿತ್ರ ಪ್ರವೃತ್ತಿ ಮಾರ್ಗವೊಂದು ಇತ್ತು, ಸ್ವರ್ಗದಲ್ಲಿ ಪವಿತ್ರ ಗೃಹಸ್ಥ ಆಶ್ರಮ ಇರ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. यह दुख सुख का खेल बना हुआ है. मनुष्यों को अभी अभी सुख अभी अभी दुख. उनको यह मालूम नहीं कि स्वर्ग में सदा सुख होता है. दुख का नाम निशान भी नहीं रहता. यहाँ फिर सुख का नाम निशान नहीं. ಕಲಿಯುಗದಲ್ಲಿ ಮನುಷ್ಯರಿಗೆ ಈಗೀಗ ಸುಖದ ಅನುಭವ ಆಗ್ತಿರ್ತದೆ,
ಮತ್ತೊಂದು ಕ್ಷಣಕ್ಕೆ ದುಃಖ ಬರ್ತದೆ. ಆದರೆ ಸ್ವರ್ಗದಲ್ಲಿ ಸದಾ ಸುಖನೇ ಸುಖ ಇರ್ತದೆ. ದುಃಖದ ಹೆಸರು ಇರೋದಿಲ್ಲ. विकार में जाना यह दुख ही है. तब तो सन्यासी भी संन्यास करते हैं, परंतु वह निवृत्ति मार्ग. सत्ययुग में प्रवृत्ति मार्ग था, वह था शिवालय. देवताएं, लक्ष्मी नारायण आदि के जड़ चित्र मंदिरों में भी कैसे ताज तख्त से सजे हुए. ಬಾಬಾ ಹೇಳ್ತಾರೆ, ವಿಕಾರದಲ್ಲಿ ಹೋಗುವುದು ಅಂದರೆ ದುಃಖ ಕೊಡುವುದಾಗಿದೆ, ದುಃಖ ಪಡ್ಕೊಳ್ಳೋದಾಗಿದೆ. ಆ ದುಃಖದಿಂದ ದೂರ ಹೋಗೋದಕ್ಕಾಗಿ ಸನ್ಯಾಸಿಗಳು ಸನ್ಯಾಸ ಮಾಡ್ತಾರೆ. ಅದು ನಿವೃತ್ತಿ ಮಾರ್ಗದ ಸನ್ಯಾಸ ಆಗಿದೆ. ನಿಮ್ಮದು ಪವಿತ್ರ ಪ್ರವೃತ್ತಿ ಮಾರ್ಗ ಆಗಿದೆ. ಸತ್ಯಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು. ಅದಕ್ಕೆ ಶಿವಾಲಯ ಅಂತ ಹೇಳಲಾಗ್ತಿತ್ತು. ದೇವತೆಗಳು ಪವಿತ್ರ ಆಗಿರುವ ಕಾರಣ ಇವತ್ತಿನವರೆಗೂ ಅವರ ಜಡ ಚಿತ್ರಗಳನ್ನು ಪೂಜಿಸ್ತಾರೆ, ಅದಕ್ಕೆ ಅಲಂಕಾರ ಮಾಡ್ತಾರೆ. ಭಾರತ್ ಹಿ ಹೈ ಜಿಸ್ಮೇ ರಾಜಾ ರಾಣಿ ದೈವಿ ಸಂಪ್ರದಾಯ थे. कोई धर्म में ऐसे नहीं है. भल राजा ये तो हुए, परंतु डबल ताज नहीं. ದೈವಿ ಸಂಪ್ರದಾಯದ ರಾಜರು ಕೇವಲ ಭಾರತದಲ್ಲಿ ಮಾತ್ರ ಇರ್ತಾರೆ. ನಂತರದ ರಾಜರು ಸಿಂಗಲ್ ತಾಜಧಾರಿ ಆಗಿರ್ತಾರೆ. सतयुग में शुरू से ही राजाई चलती. आदि सनातन डबल सिरताज ದೇವತಾ ಧರ್ಮ ಥಾ. ಸತ್ಯ ತ್ರೇತಾಯುಗದ ರಾಜರು ಡಬಲ್ ಕಿರೀಟಧಾರಿ ಆಗಿರ್ತಾರೆ. ಒಂದು ಪವಿತ್ರತೆಯ ಕಿರೀಟ ಇರ್ತದೆ, ಮತ್ತೊಂದು ರಾಜ ಕಿರೀಟ, ಚಿನ್ನದ ಕಿರೀಟ ಇರ್ತದೆ. ದ್ವಾಪರ ಕಲಿಯುಗದ ರಾಜರು ಸಿಂಗಲ್ ಕಿರೀಟಧಾರಿ ಆಗ್ತಾರೆ. ಪವಿತ್ರತೆಯ ಕಿರೀಟ ಹೋಗಿಬಿಡ್ತದೆ. अब शिव बाबा की मत से तुम दुख हरता सुख करता बनते हो. तुम्हारा धंधा ही यह है, सबका दुख हरकर सुख देना. अगर तुम भी किसको दुख देंगे तो कौन कहेगा कि यह दुख हरता सुख करता की संतान है. पहले मनसा में ख्यालात आते, फिर ಆ್ಯಕ್ಟ್ ಮೇ ಆತೆ. ನೀವು ಮಕ್ಕಳು ಸಹ ಅನ್ಯರಿಗೆ ದುಃಖ ಕೊಟ್ಟಿದ್ದೇ ಆದರೆ ನೀವು ಸುಖಕರ್ತ ದುಃಖಹರ್ತನ ಮಕ್ಕಳು ಅಂತ ಯಾರು ಹೇಳ್ತಾರೆ? ಆದ್ದರಿಂದ ನೀವು ಯಾರಿಗೂ ಸಹ ದುಃಖ ಕೊಡಬಾರದು. ದುಃಖ ಕೊಡುವ ವಿಚಾರ ಮೊದಲು ಮನಸ್ಸಿನಲ್ಲಿ ಬರ್ತದೆ, ನಂತರ ಮಾತಿನಲ್ಲಿ ಬರ್ತದೆ, ನಂತರ ಕರ್ಮದಲ್ಲಿ ಬರ್ತದೆ. ಆದ್ದರಿಂದ ನೀವು ಮಕ್ಕಳು ದುಃಖ ಕೊಡುವ ವಿಚಾರ ಮನಸ್ಸಿನಲ್ಲಿ ಬಂದರೂ ಸಹ ಅದನ್ನು ಮುಖದಿಂದ ಹೇಳಬೇಡಿ, ಕೈಗಳಿಂದ ದುಃಖ ಕೊಡುವ ಕರ್ಮ ಮಾಡಬೇಡಿ. बच्चों को अति मीठा बनाना है. भगवान पढ़ाते हैं तो जब तक चलन तुम्हारी दैवी नहीं होगी मनुष्य तुम पर विश्वास कैसे करेंगे. ನೀವು ಅತಿ ಮಧುರ ಆಗಬೇಕು. ಭಗವಂತ ನಿಮಗೆ ಓದಿಸ್ತಾನಂದರೆ ನಿಮ್ಮ ವರ್ತನೆ ಹೇಗಿರಬೇಕು? ವರ್ತನೆ ಚೆನ್ನಾಗಿತ್ತು ಅಂದರೆ ಜನ ನಿಮ್ಮ ಮೇಲೆ ವಿಶ್ವಾಸ ಇಡ್ತಾರೆ. ನಿಮ್ಮ ಚಲನೆ ವರ್ತನೆ ಮಾತು ಸರಿ ಇಲ್ಲದೇ ಇದ್ದರೆ ನಿಮ್ಮನ್ನು ಪರಮಾತ್ಮನ ಮಕ್ಕಳು ಅಂತ ಯಾರು ಗುರುತಿಸ್ತಾರೆ? ಭಗವಾನ ವಾಚ್ मैं तुमको नर से नारायण बनाता हूँ. भगवान जब संगम पर होगा तब राजयोग सिखाते हैं, तब पुरानी दुनिया का विनाश होगा. यह काम कोई कृष्ण का नहीं है.
ಪರಮಾತ್ಮ ಸಂಗಮ ಯುಗದಲ್ಲಿ ಬಂದು ರಾಜಯೋಗ ಕಲಿಸಿದಾಗ ಹಳೆ ಜಗತ್ತಿನ ವಿನಾಶ ಆಗ್ತದೆ, ಹೊಸ ಜಗತ್ತಿನ ಸ್ಥಾಪನೆ ಆಗ್ತದೆ. ಹೊಸ ಜಗತ್ತಿನ ಸ್ಥಾಪನೆಯ ಕೆಲಸ, ಹಳೆ ಜಗತ್ತಿನ ವಿನಾಶದ ಕೆಲಸ ಪರಮಾತ್ಮಂದಾಗಿದೆ ವಿನಃ ಶ್ರೀಕೃಷ್ಣ ಆ ಕೆಲಸ ಮಾಡೋದಿಲ್ಲ. त्रिमूर्ति दिखाते हैं परंतु शिव को उड़ा दिया. फिर कहते ब्रह्मा को 3 मुख होते, यह एक मुख वाला ब्रह्मा कहाँ से आया? अब मनुष्य को 3 मुख कैसे होंगे? ಭಕ್ತರು ಕೇಳ್ತಾರೆ, ಬ್ರಹ್ಮನಿಗೆ 3 ತಲೆಗಳು ಇರ್ತವೆ, ನೀವು ನೋಡಿದರೆ 1 ತಲೆ ಇರುವವನಿಗೆ ಪ್ರಜಾಪಿತ ಬ್ರಹ್ಮ ಅಂತ ಹೇಳ್ತಿದ್ದೀರಿ, ಅದು ಹೇಗೆ ಅಂತ. ಬಾಬಾ ಕೇಳ್ತಾರೆ, ಯಾವುದಾದ್ರೂ ಮನುಷ್ಯನಿಗೆ 3 ತಲೆಗಳು ಇರ್ತವೇನೋ? ಇರೋದಿಲ್ಲ. ಅದರ ಅರ್ಥ ಆಗಿದೆ, ಬ್ರಹ್ಮನ ಶರೀರದಲ್ಲಿ ನಿರಾಕಾರ ಪರಮಾತ್ಮ ಬಂದು ತ್ರಿಮೂರ್ತಿ ಕರ್ತವ್ಯ ಮಾಡ್ತಾನೆ. ಅದಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ತ್ರಿಮೂರ್ತಿ ಶಿವ ಅಂತ ಹೇಳೋದರ ಬದಲಾಗಿ ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳಿದ್ದಾರೆ. ಬ್ರಹ್ಮನಿಗೆ 3 ತಲೆಗಳನ್ನು ತೋರಿಸಿದ್ದಾರೆ. ಬಾಪ್ ಕಹತೆ ತುಮ್ ಮೇರೆ ಸಮझो ಸಯಾನೆ ಬಚ್ಚೆ ಹೋ, ತುಮ್ ವಿಶ್ವ ಪರ್ ರಾಜ್ಯ ಕರ್ತೆ, बाबा तुमको देही अभिमानी बना रहे, अब अपने को आत्मा समझो. मुक्ति धाम में सबको अशरीरी बनाए भेज देते, यहाँ आकर तुमने यह शरीर धारण किया. शरीर धारण करते करते तुमको देह अभिमान पक्का हो गई. अभी तुम अपने को आत्मा समझो. ಬಾಬಾ ಹೇಳ್ತಾರೆ, ಈ ಸೃಷ್ಟಿಯಲ್ಲಿ ಬಂದು ದೇಹ ಧರಿಸಿ ನೀವು ಪಾತ್ರ ಅಭಿನಯಿಸ್ತಾ ಬರ್ತೀರಿ. ದೇಹ ಧಾರಣೆ ಮಾಡ್ತಾ ಮಾಡ್ತಾ ದೇಹ ಅಭಿಮಾನ ನಿಮ್ಮಲ್ಲಿ ಪಕ್ಕಾ ಆಗಿಬಿಡ್ತದೆ. ಈಗ ಮತ್ತೆ ಮನೆಗೆ ಹೋಗುವ ಸಮಯ ಬಂದಿರುವ ಕಾರಣ ಈ ದೇಹವನ್ನು ಮರೀರಿ, ನಿಮಗೆ ನೀವು ಆತ್ಮ ಅಂತ ತಿಳಿಯಿರಿ. मुझ आत्मा को 84 जन्मों का पार्ट बजाना है, यह अंतिम जन्म है. ऐसे ऐसे अपने साथ बातें करो. ನಾನು ಆತ್ಮ ಮತ್ತೆ ಹೊಸದಾಗಿ 84 ಜನ್ಮಗಳ ಪಾತ್ರ ಮಾಡಬೇಕಾಗಿದೆ. ಈಗ ನಾನು ಕೊನೆಯ ಜನ್ಮದಲ್ಲಿ ಇದ್ದೇನೆ. ಈ ಥರ ನಿಮ್ಮ ಜೊತೆಗೆ ನೀವೇ ಮಾತಾಡ್ಕೊಳ್ಳಿ. अब लौटना है देही अभिमानी बनकर, फिर तुम स्वर्ग में आएंगे. मेरे द्वारा स्वर्ग की बादशाही लेने की अब मेहनत कर रहे हो. बाप को तुम भूल जाते हो तो खुशी का पारा नहीं चढ़ता. ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡಿಲಿಕ್ಕಾಗಿ ನೀವು ಪುರುಷಾರ್ಥ ಮಾಡ್ತಿದ್ದೀರಿ, ಪರಿಶ್ರಮದಿಂದ ಪುರುಷಾರ್ಥ ಮಾಡ್ತಿದ್ದೀರಿ. ಈ ಕಾರ್ಯದಲ್ಲಿ ನೀವು ಎಂದು ಆ ತಂದೆಯನ್ನು ಮರಿಬಾರದು. ಮರೆತರೆ ಖುಷಿಯ ನಶೆ ಏರೋದಿಲ್ಲ. ಶಾಸ್ತ್ರೋं में कितनी भूल कर दी, शिव बाबा को उड़ा दिया. पूजा करते भी कह देते नाम रूप से न्यारा है. अरे तब पूजा किसकी करते हो, याद किसको करते हो? कहते हो आत्मा भ्रुकुटी के बीच में रहती है, परंतु आत्मा किसकी संतान है यह नहीं जानते. ಭಕ್ತಿ ಮಾರ್ಗದಲ್ಲಿ ಶಿವಲಿಂಗದ ಪೂಜೆ ಮಾಡ್ತಿದ್ರೂ ಸಹ ಆ ಶಿವನ ಸ್ವರೂಪ ಏನಿದೆ ಅಂತ ಜನ ತಿಳ್ಕೊಂಡೇ ಇಲ್ಲ. ಒಂದು ಕಡೆ ಲಿಂಗು ಪೂಜೆ ಮಾಡ್ತಾ ಇರ್ತಾರೆ, ಮತ್ತೊಂದು ಕಡೆ ಹೇಳ್ತಾರೆ ಅವನಿಗೆ ನಾಮ ರೂಪ ಏನೂ ಇಲ್ಲ ಅಂತ. ಆತ್ಮಕ್ಕೆ ರೂಪ ಇದೆ ಅಂತ ಹೇಳ್ತಾರೆ, ಪರಮಾತ್ಮನಿಗೆ ರೂಪ ಇಲ್ಲ ಅಂತ ಹೇಳ್ತಿದ್ದಾರೆ.
ಆತ್ಮಕ್ಕೆ ರೂಪ ಇದೆ ಎಂದ ಮೇಲೆ ಪರಮಾತ್ಮನಿಗೂ ಒಂದು ಸೂಕ್ಷ್ಮ ರೂಪ ಇದೆ. ಆತ್ಮ ಕಿಸ್ಕಿ ಸಂತಾನ? ಆತ್ಮ ಇದೆ ಅಂದರೆ ಆತ್ಮಕ್ಕೆ ತಂದೆನೂ ಇರಲೇಬೇಕು. ಆತ್ಮ ನಾವು ಯಾರ ಮಕ್ಕಳಾಗಿದ್ದೀವಿ? ಯಹ ನಹಿ ಜಾನ್ತೆ, ಇದನ್ನು ತಿಳ್ಕೊಂಡಿಲ್ಲ. ಮೈ ಆತ್ಮ ಭ್ರುಕುಟಿ ಕೆ ಬೀಚ ಮೇ ರಹ इस शरीर द्वारा पार्ट बजाता हूँ, इस पुतले को नचाता हूँ. कठपुतलियों का डांस होता है ना. ನಾನು ಆತ್ಮ ಹಣೆಯ ಮಧ್ಯದಲ್ಲಿ ವಾಸ ಮಾಡ್ತೀನಿ. ಈ ಗೊಂಬೆಯನ್ನು ಕುಣಿಸ್ತೀನಿ. ದೇಹವೆಂಬ ಗೊಂಬೆಯನ್ನು ಕುಣಿಸ್ತೀನಿ. ನಾವೆಲ್ಲರೂ ಸೂತ್ರದ ಗೊಂಬೆಗಳಾಗಿ ಈ ವೇದಿಕೆಯ ಮೇಲೆ ನೃತ್ಯ ಮಾಡ್ತಾ ಇದ್ದೀವಿ. ನಮ್ಮನ್ನು ಕುಣಿಸುವವನು सूत्रधार ಮೇಲಿದ್ದಾನೆ. वह दूसरे आदमी बैठ डांस कराते. पहले तो देही अभिमानी बनना है. बाप जो समझाते हैं उसको धारण करना है. ಹೊರಗಿನ ಗೊಂಬೆಗಳ ಆಟದಲ್ಲಿ ಒಬ್ಬ ವ್ಯಕ್ತಿ ಹಿಂದೆ ಕುಳಿತು ಸೂತ್ರಗಳ ಮೂಲಕ ಗೊಂಬೆಗಳನ್ನು ಆಡಿಸ್ತಾನೆ. ನಾವು ಆತ್ಮರು ನಮ್ಮ ಗೊಂಬೆಯನ್ನು, ದೇಹವೆಂಬ ಗೊಂಬೆಯನ್ನು ನಾವೇ ಕುಣಿಸ್ತೀವಿ. अब प्रदर्शनी में पहले बाप का परिचय समझाना है. यह सबका बाबा निराकार, दूसरा साकार प्रजापिता, तो दो बाबा ये है. और तुम जानते हो लौकिक बाप भी है, पारलौकिक बाप भी है. वह हद का, वह बेहद का. ಬಂದವರಿಗೆ ಮೊದಲು ತಂದೆಯ ಪರಿಚಯ ಕೊಡಿ. ಒಬ್ಬರು ನಿರಾಕಾರ ತಂದೆ, ಒಬ್ಬರು ಸಾಕಾರ ತಂದೆ, ಪ್ರಜಾಪಿತ ಬ್ರಹ್ಮ. ಮೂರನೆಯವರು ದೇಹ ಕೊಟ್ಟಂಥ ಲೌಕಿಕ ತಂದೆ. ಹೀಗೆ ಸಂಗಮ ಯುಗದಲ್ಲಿ ನಮಗೆ 3 ಜನ ತಂದೆಯರು ಇದ್ದಾರೆ. ಒಬ್ಬರು ಹದ್ದಿನ ತಂದೆ, ಇನ್ನೊಬ್ಬರು ಬೇಹದ್ದಿನ ತಂದೆ. नई रचना रच रहे हैं, हम वर्षा शिव बाबा से लेते हैं. ऐसी ऐसी बातें अपने साथ करके पक्का कर देना है. देही अभिमानी बनना है. हम शिव बाबा के पास पढ़ने जाते हैं. वह निराकार है, साकार है, प्रजापिता ब्रह्मा. तुम हो ಪ್ರಜಾಪಿತ ಬ್ರಹ್ಮ ಕೆ ಮುಖ ವಂಶಾವಳಿ. ಬಾಬಾ ಹೇಳ್ತಾರೆ, ಬಂದವರಿಗೆ ಜ್ಞಾನದ ಹೊಸ ಹೊಸ ವಿಚಾರಗಳನ್ನು ತಿಳಿಸಿ ಅವರನ್ನು ಪಕ್ಕಾ ಮಾಡಬೇಕು. ನಾವು ಈ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕಾಗಿ ಅಭ್ಯಾಸ ಮಾಡ್ತಿದ್ದೀವಿ. ತಂದೆಯ ಹತ್ತಿರ ಹೋಗುವುದು ವಿದ್ಯೆಯನ್ನು ಕಲೀಲಿಕ್ಕಾಗಿ, ಅಭ್ಯಾಸ ಮಾಡಲಿಕ್ಕಾಗಿ. ಇಲ್ಲಿ ಪರಮಾತ್ಮ ನಿರಾಕಾರ, ಪ್ರಜಾಪಿತ ಬ್ರಹ್ಮ ಸಾಕಾರದಲ್ಲಿ ಇದ್ದಾರೆ. ನಾವೆಲ್ಲರೂ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ. ತುಮಕೋ ಬ್ರಹ್ಮನೇ ಅಡಾಪ್ಟ್ ಕಿಯಾ, ತುಮ್ ಹೋ ಗಯೆ ನೈ ರಚನಾ ब्राह्मण. वह है पुराने जिस्मानी ब्राह्मण. वह जिस्मानी यात्रा कराते, तुम रूहानी यात्रा कर. ನಾವೆಲ್ಲ ಬ್ರಹ್ಮ ಮುಖ ವಂಶಾವಳಿ, ಬ್ರಹ್ಮನ ಹೊಸ ರಚನೆಯಾಗಿರುವಂತಹ ಬ್ರಾಹ್ಮಣರು. ಲೌಕಿಕ ಪ್ರಪಂಚದಲ್ಲಿ ಇರುವಂತಹ ಬ್ರಾಹ್ಮಣರು ಹಳೆಯ ಬ್ರಾಹ್ಮಣರು, ದೈಹಿಕವಾಗಿ ಬ್ರಾಹ್ಮಣರು. ನಾವು ಕರ್ತವ್ಯದಿಂದ ಬ್ರಾಹ್ಮಣರು. ಅವರು ಸ್ಥೂಲ ಯಾತ್ರೆ ಮಾಡಿಸ್ತಾರೆ, ನಾವು ಸೂಕ್ಷ್ಮ ಯಾತ್ರೆಯನ್ನು, ಆತ್ಮಿಕ ಯಾತ್ರೆಯನ್ನು ಕಲಿಸ್ತೀವಿ. ತುಮ್ ಬಚ್ಚೆ ಅಬ್ ಶ್ರೇಷ್ಠ ಬನ್ ರಹೆ. भ्रष्टाचारी से श्रेष्ठाचारी बनने की यह ईश्वरीय मिशन है.
मनुष्य तो बना न सके। वास्तव में सच्ची सच्ची सदाचार समिति तुम्हारी, तुम्हारा लीडर देखो कौन है। ಇದು ಈಶ್ವರೀಯ ಸಂಘ ಆಗಿದೆ. ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವಂತಹ ಸತ್ಯ ಸತ್ಯ ಸದಾಚಾರ ಸಮಿತಿ ನಿಮ್ಮದಾಗಿದೆ. ನಿಮ್ಮ ಲೀಡರ್ ನೋಡಿ ಯಾರಿದ್ದಾರೆ? राजयोग सिखलाने वाला बाप, वह संगम युग में आए, अभी मनुष्य से देवता बनाता हूँ. ಈ ಸದಾಚಾರ ಸಮಿತಿಯ ಲೀಡರ್ ಅಥವಾ ಅಧ್ಯಕ್ಷ ಆಗಿದ್ದರೆ ನಿರಾಕಾರ ಪರಮಾತ್ಮ, ಅವನೇ ಬಂದು ಮನುಷ್ಯರನ್ನು ದೇವತಾ ಮಾಡ್ತಾನೆ. ಶೂದ್ರ ಸೆ ಅಭಿ ಬ್ರಾಹ್ಮಣ ಬನೆ, फिर ब्राह्मण से देवता. ब्राह्मणों की है चोटी, ब्रह्मा भी चोटी. ब्रह्मा में प्रवेश करते उनको इन आँखों से देख नहीं सकते. बुद्धि से जानते हैं निराकार बाप हमको पढ़ाते. ಮೊದಲು ಶೂದ್ರರನ್ನು ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಈ ಬ್ರಾಹ್ಮಣರೇ ಭವಿಷ್ಯದಲ್ಲಿ ದೇವತೆಗಳಾಗ್ತಾರೆ. ಬ್ರಾಹ್ಮಣರು ಅಂದರೆ ಜುಟ್ಟಿಗೆ ಸಮಾನರು. ಬ್ರಹ್ಮ ಬಾಬಾನು ಆ ಜುಟ್ಟಿನಲ್ಲಿ ಇದ್ದಾರೆ. ಬ್ರಹ್ಮ ತಂದೆಯಲ್ಲಿ ನಿರಾಕಾರ ತಂದೆ ಪ್ರವೇಶ ಮಾಡಿ ನಮಗೆ ಓದಿಸ್ತಾರೆ. ಕಣ್ಣಿಗೆ ಕಾಣೋರು ಬ್ರಹ್ಮ ಬಾಬಾ, ನಿರಾಕಾರ ತಂದೆ ಕಣ್ಣಿಗೆ ಕಾಣೋದಿಲ್ಲ. ಗುಪ್ತವಾಗಿ ಬಂದು ಇವರ ಭ್ರುಕುಟಿಯಲ್ಲಿ ಕುಳಿತು ನಮಗೆ ಓದಿಸ್ತಾರೆ. ಬ್ರಹ್ಮ ಕೋ ತೋ ಬ್ರಾಹ್ಮಣ ಯಹಾ ಚಾಹಿಯೆ, सूक्ष्म वतन में हो न सके. अडॉप्ट करते हैं व्यक्त ब्रह्मा, सो फिर अव्यक्त बनता है. यह बड़ी समझने की बातें. पहले पहले लक्ष्य को समझ लिया, फिर कहाँ भी बैठ पढ़ सकते. ಬ್ರಹ್ಮನಿಗೆ ಬ್ರಾಹ್ಮಣರು ಸಾಕಾರದಲ್ಲಿ ಬೇಕು. ಬ್ರಾಹ್ಮಣರ ಸಹಯೋಗದಿಂದ ಸ್ವರ್ಗ ಸ್ಥಾಪನೆಯ ಕಾರ್ಯ ನಡೀತಾ ಇದೆ. ಬ್ರಹ್ಮ ಬಾಬಾ ಮೊದಲು ಸಾಕಾರದಲ್ಲಿ ಇರ್ತಾರೆ. ಸಂಪೂರ್ಣ ಆದ ನಂತರ ಸೂಕ್ಷ್ಮವತನ ವಾಸಿಯಾಗ್ತಾರೆ. ಈ ಎಲ್ಲ ಮಾತುಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಜ್ಞಾನ ತಿಳಿದ ಮೇಲೆ ಗುರಿಯನ್ನು ಪಕ್ಕಾ ಮಾಡಿಕೊಂಡ್ರೆ ನೀವು ಯಾವುದೇ ದೇಶದಲ್ಲಿ ಕುಳಿತು ಅಭ್ಯಾಸ ಮಾಡಬಹುದು. ಮುರಳಿ ರೋಜಾನ ಸುನನಿ ಪಡಿ. ನೀವು ಎಲ್ಲಿ ಹೋದ್ರೂ ಸಹ ಮುರಳಿ ಮಾತ್ರ ಪ್ರತಿದಿನ ಕೇಳಲೇಬೇಕು. एक दिन भी मिस होने से बड़ा घाटा पड़ जाता है, क्योंकि पॉइंट्स बड़ी गुह्य है, हीरे रत्न निकलते हैं. ಒಂದು ದಿನನೂ ನೀವು ಮುರಳಿ ಕೇಳದೆ ಹೋದರೆ ನಿಮಗೆ ಸಾಕಷ್ಟು ಹಾನಿ ಆಗ್ತದೆ, ನುಕ್ಸಾನ ಆಗ್ತದೆ. ಆ ಮುರಳಿಯಲ್ಲಿ ಹೇಳಿರುವ ಒಳ್ಳೊಳ್ಳೆ ರತ್ನಗಳನ್ನು ನೀವು ಕಳ್ಕೊತೀರಿ, ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನು ಕಳ್ಕೊತೀರಿ. कोई फर्स्ट क्लास रत्न निकला हो और आपने मिस कर दिया तो घाटा पड़ जाए. रेगुलर स्टूडेंट बड़े एक्यूरेट होते हैं. अच्छी रीति पुरुषार्थ नहीं करेंगे तो ऊंच पद पा नहीं सकेंगे. यह बहुत ऊंची पढ़ाई है. सरस्वती को बैंजो और कृष्ण को मुरली दी. वास्तव में कृष्ण को भूल से दे दी है तो ब्रह्मा. तुम जानते हो यह शिव बाबा का मुख है. कृष्ण का और सरस्वती का तो कोई कनेक्शन नहीं है. ಒಂದು ದಿನ ಮುರಳಿ ಮಿಸ್ ಮಾಡಿಕೊಂಡ್ರೂ ನಿಮಗೆ ಬಹಳಷ್ಟು ನುಕ್ಸಾನ ಆಗ್ತದೆ. ಯಾರು ನಿಯಮಿತ ವಿದ್ಯಾರ್ಥಿಗಳಾಗಿರ್ತಾರೆ ಅವರು ಪ್ರತಿದಿನ ಮುರಳಿಯನ್ನು ಅವಶ್ಯವಾಗಿ ಕೇಳ್ತಾರೆ.
ಯಾರು ಒಳ್ಳೆ ಪುರುಷಾರ್ಥ ಮಾಡೋದಿಲ್ಲ ಅವರಿಗೆ ಉನ್ನತ ಪದವಿ ಸಿಗೋದಿಲ್ಲ. ಇದು ಬಹಳ ಉನ್ನತವಾದಂತಹ ವಿದ್ಯಾಭ್ಯಾಸ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಸರಸ್ವತಿಗೆ ವೀಣೆ ಕೊಟ್ಟಿದ್ದರೆ, ಕೃಷ್ಣನ ಕೈಯಲ್ಲಿ ಮುರಳಿ ಅಥವಾ ಕೊಳಲನ್ನು ಕೊಟ್ಟಿದ್ದಾರೆ. ವಾಸ್ತವಿಕವಾಗಿ ಜ್ಞಾನ ಮುರಳಿ ನುಡಿಸೋರು ಬ್ರಹ್ಮಬಾಬಾ. ಬ್ರಹ್ಮ ಮುಖದಿಂದ ಶಿವಬಾಬಾ ಜ್ಞಾನ ಮುರಳಿಯನ್ನು ನುಡಿಸ್ತಾರೆ. ಅದಕ್ಕಾಗಿ ಅವರು ಕೃಷ್ಣನ ಕೈಯಲ್ಲಿ ಮುರಳಿಯನ್ನು ಕೊಡಬಾರದಾಗಿತ್ತು. ಕೊಟ್ಟರೆ ಅದು ಬ್ರಹ್ಮ ತಂದೆಯ ಕೈಯಲ್ಲಿ ಕೊಡಬೇಕಿತ್ತು. ಅಲ್ಲಿ ಭಕ್ತರು ತಪ್ಪನ್ನು ಮಾಡಿಬಿಟ್ಟಿದ್ದಾರೆ. ವಾಸ್ತವಿಕವಾಗಿ ಬ್ರಹ್ಮನ ಮುಖವೇ ಶಿವನ ಕೊಳಲು ಆಗಿದೆ. ಆ ಮುಖದಿಂದ ನಿರಾಕಾರ ಪರಮಾತ್ಮ ಮುರಳಿಯನ್ನು ನುಡಿಸ್ತಾನೆ. ಸರಸ್ವತಿ ಅಂದರೆ ಸಂಗಮ ಯುಗದ ಜ್ಞಾನೇಶ್ವರಿಯಾಗಿರುವಂತಹ ಜಗದಂಬೆಯ ಕೈಯಲ್ಲಿ ಜ್ಞಾನ ವೀಣೆಯನ್ನು ಕೊಟ್ಟಿದ್ದು ಸರಿ ಇದೆ. ಬ್ರಹ್ಮ ಮತ್ತು ಸರಸ್ವತಿಯವರ ಕೈಯಲ್ಲಿ ಮುರಳಿ ಮತ್ತು ವೀಣೆಯನ್ನು ಕೊಡಬೇಕಿತ್ತು. ಕೃಷ್ಣ ಮತ್ತು ಸರಸ್ವತಿಗೆ ಯಾವ ಕನೆಕ್ಷನ್ನೂ ಇಲ್ಲ. ಆದರೆ ಭಕ್ತಿ ಮಾರ್ಗದಲ್ಲಿ ಎಲ್ಲವೂ ಸಹ ಮೇಲೆ ಕೆಳಗೆ ಮಾಡಿಬಿಟ್ಟಿದ್ದಾರೆ. ಸಾರಿ ಮೂಂಝ ಕರ್ದಿ. ಒಂದು ಸಮಯದಲ್ಲಿ ಬಂದವರನ್ನು ಇನ್ನೊಂದು ಸಮಯದಲ್ಲಿ ತೋರಿಸೋದು, ಒಬ್ಬರು ಹೇಳಿದ್ದನ್ನು ಇನ್ನೊಬ್ಬರು ಹೇಳಿದ್ದಾರೆ ಅಂತ ಬರೆಯೋದು. ಈ ಥರ ಭಕ್ತಿ ಮಾರ್ಗದಲ್ಲಿ ಅನೇಕ ವಿಷಯಗಳಲ್ಲಿ ಗೊಂದಲ ನಿರ್ಮಾಣ ಆಗಿದೆ. ಅಚ್ಚ मीठे मीठे सिकी लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणೆಗಾಗಿ मुख्यांशಗಳು. मैं आत्मा इस शरीर रूपी पुतले को नचा रही. मैं इससे अलग हूँ. ऐसा अभ्यास करते देही अभिमानी बनना है. ನಾನು ಆತ್ಮ ಈ ದೇಹವೆಂಬ ಗೊಂಬೆಯನ್ನು ಕುಣಿಸ್ತಾ ಇದ್ದೀನಿ. ನನ್ನ ಮರ್ಜಿಯಂತೆ ಕುಣಿಸ್ತಾ ಇದ್ದೀನಿ. ಆದರೆ ನಾನು ಈ ಗೊಂಬೆಯಿಂದ ಭಿನ್ನವಾಗಿದ್ದೇನೆ. ಗೊಂಬೆನೇ ಬೇರೆ, ಕುಣಿಸುವಂತಹ ಅಧಿಕಾರಿ ಆತ್ಮನೇ ಬೇರೆ. ಈ ಥರದ ಅಭ್ಯಾಸ ಮಾಡ್ತಾ ಮಾಡ್ತಾ ಆತ್ಮ ಅಭಿಮಾನಿ ಆಗಬೇಕು. ಎರಡನೇ, मुरली कभी भी मिस नहीं करनी है. रेगुलर बनना है. पढ़ाई में बहुत बहुत एक्यूरेट रहना है. ಮುರಳಿ ಕೇಳೋದನ್ನು ಯಾವತ್ತೂ ತಪ್ಪಿಸಿಕೊಳ್ಳಬಾರದು. ನಿಯಮಿತವಾಗಿ ಮುರಳಿಯನ್ನು ಕೇಳಬೇಕು. ವಿದ್ಯಾಭ್ಯಾಸದಲ್ಲಿ ಬಹಳ ಬಹಳ एक्यूरेट ಇರಬೇಕು. वरदान. माया और प्रकृति की हलचल से सदा सेफ रहने वाले दिलाराम के दिल तख्त नशीन भव. ಮಾಯೆ ಮತ್ತು ಪ್ರಕೃತಿಯ ಏರುಪೇರಿನಿಂದ ಸದಾ ಸುರಕ್ಷಿತವಾಗಿ ಇರುವಂತಹ ಹೃದಯರಾಮನ ಹೃದಯ ಸಿಂಹಾಸನ ಆಸೀನ ಆಗಿರಿ. ಪ್ರಕೃತಿಯ ಕೋಲಾಹಲದಿಂದ ಸುರಕ್ಷಿತವಾಗಿ ಇರಬೇಕಾದರೆ ಹೃದಯರಾಮನ ಹೃದಯದಲ್ಲಿ ಕೂತ್ಕೊಳ್ಳಿ. सदा सेफ रहने का स्थान दिलाराम बाप का दिल तख्त है. इसी स्मृति में रहो कि हमारा ही यह श्रेष्ठ भाग्य है जो भगवान के दिल तख्त नशीन बन गए.
ಸದಾ ಸುರಕ್ಷಿತವಾಗಿ ಇರುವ ಸ್ಥಾನ ಹೃದಯ ರಾಮನ ಹೃದಯ ಸಿಂಹಾಸನ ಆಗಿದೆ. ಈ ಸ್ಮೃತಿಯಲ್ಲಿ ಇದ್ದು ನಿಮ್ಮ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳಿರಿ. ಭಗವಂತನ ಹೃದಯ ಸಿಂಹಾಸನ ನನಗೆ ಸಿಕ್ಕಿದೆ, ನಾನು ಆ ಸಿಂಹಾಸನದ ಮೇಲೆ ಆಸೀನರಾಗಿದ್ದೇನೆ ಎನ್ನುವ ಸ್ಮೃತಿಯೇ ನಿಮಗೆ ಖುಷಿಯನ್ನು ಕೊಡುವುದು. ಭಗವಂತನ ಹೃದಯ ಸಿಂಹಾಸನ ಸಿಕ್ಕಿರುವುದೇ ನಿಮಗೆ ಸಿಕ್ಕಿರುವ ಶ್ರೇಷ್ಠ ಭಾಗ್ಯದ ಗುರುತಾಗಿದೆ. ಪರಮಾತ್ಮ ದಿಲ್ ಮೇ ಸಮಾಯಾ ಹುआ अथवा दिल तख्त नशीन है, वह सदा सेफ है. माया व प्रकृति के तूफान उसे हिला नहीं सकते. ऐसे अचल रहने वालों का यादगार अचल है, चंचल घर नहीं. इसलिए स्मृति रहे कि हम अनेक बार अचल बने हैं और अभी भी अचल हैं. ಮಾಯೆ ಅಥವಾ ಪ್ರಕೃತಿಯ ಬಿರುಗಾಳಿ ಹೃದಯ ಸಿಂಹಾಸನಧಾರಿ ಮಕ್ಕಳನ್ನು ಅಲುಗಾಡಿಸೋದಿಲ್ಲ. ಅವರು ಸದಾ ಅಚಲ ಸ್ಥಿತಿಯಲ್ಲಿ ಇರ್ತಾರೆ. ಆದ್ದರಿಂದ ಅವರ ಸ್ಮಾರಕ ಅಚಲ್ ಘರ್ ಅಂತ ಮೌಂಟ್ ಆಬೂದಲ್ಲಿ ಇದೆ. ಮೌಂಟ್ ಆಬೂದಲ್ಲಿ ಇರುವಂತಹ ಆ ಸ್ಥಳಕ್ಕೆ ಅಚಲ್ ಗಢ್ ಅಥವಾ ಅಚಲ್ ಘರ್ ಅಂತ ಹೇಳ್ತಾರೆ ವಿನಃ ಚಂಚಲ್ ಘರ್ ಅಂತ ಹೇಳೋದಿಲ್ಲ. ಸ್ಮೃತಿ ರಹೆ ಹಮ್ ಅನೇಕ ಬಾರ್ ಅಚಲ್ ಬನೆ ಹೇ और ಅಭಿ ಭಿ ಅಚಲ್ ಹೇ. ಸದಾ ನೆನ್ಪಿಟ್ಕೊಳ್ಳಿ, ನಾವು ಅನೇಕ ಸಲ ಕಲ್ಪಕ್ಕೂ ಅಚಲ ಅಡೋಲ ಆತ್ಮ ಆಗಿದ್ವಿ. ಈ ಕಲ್ಪದಲ್ಲಿಯೂ ಅಚಲ ಆಗಿದ್ದೇವೆ. श्लोगन ज्ञान स्वरूप प्रेम स्वरूप बनना ही शिक्षाओं को स्वरूप में लाना है. ಜ್ಞಾನ ಸ್ವರೂಪ ಪ್ರೇಮ ಸ್ವರೂಪ ಆಗುವುದೇ ತಂದೆ ಕೊಟ್ಟ ಶಿಕ್ಷಣವನ್ನು ಸ್ವರೂಪದಲ್ಲಿ ತರುವುದಾಗಿದೆ. अच्छा, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.